ಗಾಗಿ ಧರ್ಮ ಜಾತಿ ಆಧಾರದಲ್ಲಿ ಮತಯಾಚನೆ ಮಾಡಬಾರದು ಅನ್ನೋ ಮಹತ್ವದ ತೀರ್ಪು ಇದೀಗ ಹೊರಬಿದ್ದಿದೆ. ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿಗಳಿಗೆ ಸುಪ್ರೀಂನಿಂದ ಖಡಕ್ ಸೂಚನೆ ರವಾನೆಯಾಗಿದೆ. ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠದ ಮಹತ್ವದ ತೀರ್ಪು ಹೊರಬಿದ್ದಿದ್ದು ಚುನಾವಣೆಗಳಲ್ಲಿ ಜಾತ್ಯತೀತವಾದ ಮುಂಚೂಣಿಯಲ್ಲಿ ಇರಲಿ ಅನ್ನೋ ಸಂದೇಶ ಕೂಡ ರವಾನೆಯಾಗಿದೆ. ಚೀಫ್ ಜಸ್ಟಿಸ್ ಟಿ.ಎಸ್. ಠಾಕೂರ್ ನೇತೃತ್ವದ ಪೀಠ ಮಹತ್ವದ ಆದೇಶವನ್ನ ಹೊರಡಿಸಿದ್ದು ಜಾತ್ಯತೀತವಾದವನ್ನ ಆ ಮೂಲಕ ಎತ್ತಿ ಹಿಡಿಯಲಾಗಿದೆ. ಸುಪ್ರೀಂ ಕೋರ್ಟ್ ಪೀಠ ಉತ್ತರ ಪ್ರದೇಶ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿಗೆ ಹೆಚ್ಚಿನ ಮಹತ್ವ ಕೂಡ ಲಭ್ಯವಾಗಿದೆ. ಯಾವುದೇ ನಾಯಕರು ಜಾತಿ ದುರ್ಬಳಕೆ ಮಾಡಬಾರದು, ಚುನಾವಣೆ ಅನ್ನೋದು ಜಾತ್ಯತೀತ ಪ್ರಕ್ರಿಯೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ಚುನಾಯಿತ ಪ್ರತಿನಿಧಿ ಜಾತ್ಯತೀತವಾಗಿರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪನ್ನ ನೀಡಿದೆ. 7 ನ್ಯಾಯಮೂರ್ತಿಗಳು ಇದ್ದ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದಲ್ಲಿ ಜಾತಿ ಆಧಾರಿತ ಮತಯಾಚನೆಗೆ 4 ಜಡ್ಜ್ಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಜಾತಿ ಆಧಾರಿತ ಮತಯಾಚನೆಗೆ 3 ಜಡ್ಜ್ಗಳು ಒಲವನ್ನ ತೋರಿಸಿದ್ರು. ಅಂತಿಮವಾಗಿ ಜಾತಿ ಬಳಸಬಾರದು ಅನ್ನೋ ತೀರ್ಪನ್ನ ಪ್ರಕಟಿಸಲಾಗಿದೆ. ಜಾತಿ ಆಧಾರಿತ ಮತಯಾಚನೆ ಸರಿಯಲ್ಲ ಅನ್ನೋ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪೀಠದಿಂದ ನೀಡಲಾಗಿದೆ. ಜಾತಿ ಧರ್ಮ ಮತವನ್ನ ಆಧಾರವಾಗಿ ಇಟ್ಕೊಂಡು ಮತಯಾಚನೆ ಮಾಡಬಾರದು ಅನ್ನೋ ಒಂದು ಐತಿಹಾಸಿಕ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೊರಹಾಕಿದೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಸನ್ನಿಹಿತವಾಗಿದ್ದು ಈ ಒಂದು ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. 7 ಸದಸ್ಯರಿದ್ದ ಪೀಠದಿಂದ ಈ ಒಂದು ತೀರ್ಪು ಹೊರಬಿದ್ದಿದೆ. ಆ ಪೈಕಿ 4 ಜಡ್ಜ್ಗಳು 7 ಮಂದಿಯಲ್ಲಿ 4 ಜಡ್ಜ್ಗಳು ಜಾತಿ ಆಧರಿಸಿ ಮತಯಾಚನೆಯ ವಿರುದ್ಧವಾದ ನಿಲುವನ್ನ ತಾಳಿದ್ರೆ 3 ಜಾತಿ ಆಧಾರಿತ ಮತಯಾಚನೆಯ ಕಡೆಗೆ ಒಲವನ್ನ ತೋರಿಸಿದ್ರು. ಅಂತಿಮವಾಗಿ ಜಾತಿ ಧರ್ಮ ಮತದ ಆಧಾರದಲ್ಲಿ ಮತಯಾಚನೆ ಮಾಡಬಾರದು ಅನ್ನೋ ಐತಿಹಾಸಿಕ ತೀರ್ಪನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹೊರಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಉತ್ತರ ಪ್ರದೇಶ ಚುನಾವಣೆ ಇನ್ನೇನು ಸನ್ನಿಹಿತದಲ್ಲಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಜೊತೆಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ ಡೀಟೇಲ್ಸ್ ಏನಿದೆ? ಸ್ಮಿತಾ, ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಚುನಾವಣೆಗಳಲ್ಲಿ ಮತವನ್ನ ಯಾಚಿಸಬಾರದು ಅಂತ ಹೇಳಿ ತೀರ್ಪನ್ನ ಕೊಟ್ಟಿತ್ತು. ಈಗ ಮತ್ತೆ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123ರ ಬಗ್ಗೆ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನ ಸುಪ್ರೀಂ ಕೋರ್ಟ್ ಮಾಡಿ ಇವತ್ತು ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಟಿ.ಎಸ್. ಠಾಕೂರ್ ಅವರ ಸಂವಿಧಾನಿಕ ಪೀಠ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮತವನ್ನ ಯಾಚಿಸಬಾರದು. ಮತವನ್ನ ಯಾಚಿಸೋದು ಪ್ರಜಾಪ್ರತಿನಿಧಿ ಕಾಯ್ದೆಯ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಯಾವುದೇ ರಾಜಕೀಯ ಪಕ್ಷ ಮತ್ತು ಅಭ್ಯರ್ಥಿಗಳು ತಮ್ಮ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಇಲ್ವೇ ಎದುರಾಳಿಯ ಅಭ್ಯರ್ಥಿಯ ಜಾತಿ ಧರ್ಮದ ಆಧಾರದ ಮೇಲೆ ಮತವನ್ನ ಯಾಚಿಸೋದು ತಪ್ಪು ಅನ್ನುವ ತೀರ್ಪನ್ನ ಕೊಟ್ಟಿದೆ. ಚುನಾವಣೆ ಎನ್ನುವುದು ಜಾತ್ಯತೀತ ಪ್ರಕ್ರಿಯೆ. ಚುನಾಯಿತ ಜನಪ್ರತಿನಿಧಿಯ ಕಾರ್ಯನಿರ್ವಹಣೆ ಕೂಡ ಜಾತ್ಯತೀತ ಆಗಿರ್ಬೇಕು ಅನ್ನುವ ತೀರ್ಪನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಕೆಲವೊಂದು ರಾಜಕೀಯ ಪಕ್ಷಗಳು ಧರ್ಮದ ಆಧಾರದ ಮೇಲೆನೆ ಮತವನ್ನ ಯಾಚಿಸತಕ್ಕಂತಹ ಪರಿಪಾಠವನ್ನ ರೂಢಿಸಿಕೊಂಡಿವೆ. ಅಂತ ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಟಿಸುವ ತೀರ್ಪನ್ನ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದೆ. ಸ್ಮಿತಾ, ಇದರಲ್ಲಿ ಈಗ ಒಟ್ಟು ಸಂವಿಧಾನಿಕ ಪೀಠದಲ್ಲಿ 7 ಮಂದಿ ನ್ಯಾಯಮೂರ್ತಿಗಳಿದ್ರು. ಆದ್ರೆ ಈ 4 ಮಂದಿ ನ್ಯಾಯಮೂರ್ತಿಗಳು ಚುನಾವಣೆಗಳಲ್ಲಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮತ ಯಾಚಿಸುವುದು ತಪ್ಪು ಮತ್ತು ಮತ ಯಾಚಿಸಬಾರದು ಅನ್ನುವ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ 3 ಮಂದಿ ನ್ಯಾಯಮೂರ್ತಿಗಳು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮತ ಯಾಚನೆಗೆ ಅವಕಾಶ ಕೊಡಬಹುದು ಅನ್ನುವ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಅಂತಿಮವಾಗಿ ಬಹುಮತದ ತತ್ವದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನ ನೀಡುತ್ತೆ. ಈಗ 7 ಮಂದಿ ನ್ಯಾಯಮೂರ್ತಿಗಳಲ್ಲಿ ಬಹುಮತದ 4 ಮಂದಿ ನ್ಯಾಯಮೂರ್ತಿಗಳು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮತವನ್ನ ಯಾಚಿಸಬಾರದು ಅನ್ನುವ ತೀರ್ಪನ್ನ ಕೊಟ್ಟಿರೋದ್ರಿಂದಾಗಿ ಈ ತೀರ್ಪು ಈಗ ಜಾರಿಯಾಗುತ್ತೆ. ಸ್ಮಿತಾ, ಚಂದ್ರಮೋಹನ್ ಆಗ್ಲೇ ಕೇಳ್ತಾ ಇದೆ, ಉತ್ತರ ಪ್ರದೇಶ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ತೀರ್ಪಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಸ್ಮಿತಾ, ಈ ತೀರ್ಪು ಉತ್ತರ ಪ್ರದೇಶದ ಚುನಾವಣೆ ಮೇಲೆ ಹೆಚ್ಚಿನ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ ನಮ್ಮ ದೇಶದಲ್ಲಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಿರ್ಬಂಧವನ್ನು ವಿಧಿಸತಕ್ಕಂತ ನಿಯಮಗಳು ಜಾರಿಯಲ್ಲಿದ್ದವು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123ರ ಬಗ್ಗೆ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನ ಮಾಡಿದೆ. ಚುನಾವಣೆ ಜಾತ್ಯತೀತ ಪ್ರಕ್ರಿಯೆ ಮತ್ತು ಚುನಾಯಿತ ಜನಪ್ರತಿನಿಧಿಯ ಕಾರ್ಯನಿರ್ವಹಣೆ ಕೂಡ ಜಾತ್ಯತೀತ ಆಗಿರ್ಬೇಕು ಅನ್ನುವ ಅಂಶವನ್ನ ಈಗ ತಮ್ಮ ತೀರ್ಪಿನಲ್ಲಿ
ತಿಳಿಸಿದ್ದಾರೆ. ಈ ಹಿಂದೆನೂ ಕೂಡ ಪಕ್ಷಗಳು ಧರ್ಮದ ಆಧಾರದ ಮೇಲೆ ಮತವನ್ನ ಬಹಿರಂಗವಾಗಿ ಯಾಚಿಸ್ತಿರ್ಲಿಲ್ಲ. ಗುಪ್ತವಾಗಿನೇ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮತ ಯಾಚಿಸ್ತಾ ಇದ್ವು. ಆದ್ರೆ ಬಹಿರಂಗವಾಗಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮತಯಾಚನೆಗೆ ನಿರ್ಬಂಧ ನಮ್ಮ ದೇಶದಲ್ಲಿ ಇದೆ. ಈಗ ಮುಖ್ಯವಾಗಿ ಜನಪ್ರತಿನಿಧಿ ಕಾಯ್ದೆಯ ಉಲ್ಲಂಘನೆ ಆಗುತ್ತೆ ಇದು ಮತ್ತು ಚುನಾವಣಾ ಕಾಯ್ದೆಗಳ ಉಲ್ಲಂಘನೆ ಆಗುತ್ತೆ ಅನ್ನುವ ಅಂಶವನ್ನ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸ್ಮಿತಾ, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ.